ದೇಶದಲ್ಲಿ ಸನಾತನ ಧರ್ಮದ ಪ್ರಕಾರ ಶ್ರದ್ಧಾ ಆಚರಣೆಯನ್ನು ಅವರ ಪೂರ್ವಜನರಿಗೆ ಆಹಾರ, ನೀರು ಮತ್ತು ಪ್ರಾರ್ಥನೆಯನ್ನು ಮಾಡಿ ಮತ್ತು ಪಿಂಡ ಪ್ರದಾನವನ್ನು ಅರ್ಪಿಸುವ ಮೂಲಕ ಮಾಡಲಾಗುತ್ತದೆ. ಮತ್ತು ಉಪ್ಪಾರ ಸಮಾಜದಲ್ಲಿ ಹಲವಾರು ಕುಟುಂಬಗಳು ಅವರ ಸಂಪ್ರದಾಯದ ಪ್ರಕಾರ ಪಿತೃಪಕ್ಷ ಆಚರಣೆ ಮಾಡಿದ್ದಾರೆ. ನಮ್ಮ ಜೊತೆ ಈಗ ಹದಡಿ ಗ್ರಾಮದಲ್ಲಿ ನಡೆದ ಬೂದಾಳ್ ಉಪ್ಪಾರರಿಂದ ಪಿತೃಪಕ್ಷದ ಆಚರಣೆಯ ಕುರಿತು ಮಲ್ಲಿಕಾರ್ಜುನರವರನ್ನು ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಬನ್ನಿ ಅವರೊಂದಿಗೆ ನಾವು ಆಚರಣೆಯ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಪಿತೃಪಕ್ಷ ಆಚರಣೆಯ ಬಗ್ಗೆ ಹದಡಿ ಗ್ರಾಮದಲ್ಲಿ ತುಂಬ ಅದ್ಧೂರಿಯಾಗಿ ಪಿತೃಪಕ್ಷವನ್ನು ಮಾಡಿದ್ದಾರೆ. ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಮಲ್ಲಿಕಾರ್ಜುನ್ ಸರ್. ಬನ್ನಿ ಅವರಿಂದ ಪಿತೃಪಕ್ಷದ ಬಗ್ಗೆ ಸಂಪೂರ್ಣ ಮಾಹಿತಿನ ಪಡೆಯೋಣ. ಸರ್, ಕರ್ನಾಟಕದ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಸರ್ ನಮಸ್ಕಾರಗಳು. ಶ್ರೀ ಮಸಿಯಾಂಬಿಕಾ ದೇವಿ ಜಾತ್ರಾ ಮಹೋತ್ಸವ ನಾವು ಹದಡಿ ಗ್ರಾಮದಲ್ಲಿ ಈಗ ಮೊನ್ನೆ ತಾನೇ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆಯ ದಿನದಂದು ಮಂಗಳವಾರ ಮತ್ತು ಬುಧವಾರ 2 ದಿನಗಳ ಕಾಲ ಹಿರಿಯರ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಸರ್. ಇದು ನಾನು ತಿಳಿದುಕೊಂಡಿರೋ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಒಂದು 350 ಕುಟುಂಬಗಳು ಒಂದು ಕಡೆ ಸೇರಿ ಮಾಡ್ತಕ್ಕಂಥ ಒಂದು ಹಿರಿಯರ ಹಬ್ಬ ಇದಾಗಿದೆ. ಏಕೆಂದರೆ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಲ್ಲೇ ಹಿರಿಯರ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾರೆ. ಆದರೆ ಇಲ್ಲಿ ನಾವೇನಾಗುತ್ತೆ ಅಂತಂದರೆ ಬೂದಾಳ್ ಸಹೋದರರು ಅಂತೇಳಿ ನಮ್ಮನ್ನು ಕರೀತಾರೆ. ಬೂದಾಳ್ ಉಪ್ಪಾರ ಸಹೋದರರು ಅಂತೇಳಿ ಕರೀತಾರೆ. ನಾವು 300ರಿಂದ 350 ಕುಟುಂಬಗಳು ಪ್ರತಿ ವರ್ಷವೂ ಕೂಡ ಹದಡಿ ಗ್ರಾಮದಲ್ಲೇ ಈ ಹಬ್ಬವನ್ನು ಮಾಡ್ತೀವಿ. ಪ್ರತಿ ವರ್ಷ ಈ ದಿನ ಏನೇನು ಕಾರ್ಯಕ್ರಮಗಳು ನಡೀತವೆ ಅಂತಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಮ ಹವನ ಕಾರ್ಯಕ್ರಮಗಳು ಅಂದರೆ 3ರಿಂದ 4 ಗಂಟೆಗೆ ಹೋಮ ಹವನ ಕಾರ್ಯಕ್ರಮಗಳು ನಡೀತವೆ. ಹಾಗೆಯೇ ಬೆಳಗ್ಗೆ 8:30ಕ್ಕೆ ಸರಿಯಾಗಿ ದೇವಿಯು ಹರಿಹರದ ಒಳಗೆ ಹೋಗಿಬಿಟ್ಟು ಅಲ್ಲಿ ಪೂಜೆಯನ್ನು ದೇವಿಗೆ ನೆರವೇರಿಸ್ತಾರೆ. ನಂತರ ಹದಡಿ ಗ್ರಾಮಕ್ಕೆ ತಲುಪಿದ ತಕ್ಷಣವೇ ದೇವಿಯನ್ನು ಟ್ರ್ಯಾಕ್ಟರ್ ಮುಖಾಂತರ ಹೋಗಿರ್ತಾರೆ. ಮೊದಲೆಲ್ಲ ನಡ್ಕೊಂಡೇ ಹೋಗ್ತಾ ಇದ್ರು ಸರ್, ನಮ್ಮ ಅಪ್ಪದಿರ ಕಾಲದಲ್ಲಿ ಮತ್ತು ತಾತಂದಿರ ಕಾಲದಲ್ಲಿ. ಬಟ್ ಈಗೇನಾಗಿದೆ ಅಂತಂದರೆ ಸ್ವಲ್ಪ ಜನಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಒಂದು 4ರಿಂದ 5 ಟ್ಯಾಕ್ಟ್ರಿ ಜನಗಳು ಅಲ್ಲಿ ಹೋಗಿಬಿಟ್ಟು ದೇವಿಯನ್ನು ಆ ಒಂದು ಹೊಳೆಯಲ್ಲಿ ಪೂಜೆ ಪುನಸ್ಕಾರ ಅಲಂಕಾರ ಎಲ್ಲವನ್ನು ಮುಗಿಸಿ ಹಿಡುಮುಡಿಯ ಮೇಲೆ ಅಂದರೆ ಹದಡಿ ಬಂದ ತಕ್ಷಣ ಟ್ಯಾಕ್ಟ್ರಿಯಿಂದ ಕೆಳಗಿಳಿಸಿ ಎಲ್ಲ ಜನರು ಕೂಡ ನಡ್ಕೊಂಡು ಆ ದೇವಿಯನ್ನು ಇಡೀ ಮುಡಿಯ ಮುಖಾಂತರನೆಯ ದೇವಸ್ಥಾನದ ಒಳಗೆ ಪ್ರವೇಶವನ್ನು ಮಾಡಿಸ್ತಾರೆ. ಸಂಜೆ 7 ಗಂಟೆಗೆ ಸರಿಯಾಗಿ ಭಕ್ತಾದಿಗಳಿಂದ ಬಟ್ಟೆ ಏರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತತಿ. ಇಲ್ಲಿ ಯಾಕೆ ಬಟ್ಟೆಯನ್ನು ಏರಿಸ್ತೀವಿ ನಾವು ಅಂತಂದರೆ, ಈಗ ಉದಾಹರಣೆ ಬೂದಾಳ್ ಸಹೋದರರಲ್ಲಿ ಯಾರಾದರೂ ದೈವಾಧೀನರಾಗಿದ್ದಂತಹ ಪಕ್ಷದಲ್ಲಿ ಅಂಥವರ ಬಟ್ಟೆಗಳನ್ನು ಹಿಂಡುಗೂಡಿಸಲಾಗ್ತದೆ. ಅದರ ಜೊತೆಯಲ್ಲಿ ಹಿರಿಯರ ಒಂದು ಶಾಂತಿ ಸಮಾಧಾನ ಅವರ ಒಂದು ಶ್ರೇಯೋಭಿವೃದ್ಧಿಗೋಸ್ಕರ ಅಲ್ಲಿ ಹಿರಿಯರ ಬಟ್ಟೆಗಳನ್ನು ನಾವು ಏರಿಸ್ತೀವಿ. ಪ್ರತಿ ವರ್ಷವೂ ಕೂಡ ರಾತ್ರಿ 7 ಗಂಟೆಗೆ ಸ್ಟಾರ್ಟ್ ಆದರೆ 12 ಗಂಟೆವರೆಗೂ ಕೂಡ ಬಟ್ಟೆ ಏರಿಸ್ತಕ್ಕಂಥ ಕಾರ್ಯಕ್ರಮವನ್ನೇ ನಡೆಸ್ಕೊಡ್ತೀವಿ. ಅದಾದ ನಂತರ ರಾತ್ರಿ 12ರ ನಂತರ ಏನಾಗುತ್ತೆ ಅಂತಂದರೆ ಆ ಒಂದು ಸಮಯ ಪ್ರತಿ ವರ್ಷವೂ ಕೂಡ 12 ಗಂಟೆಯ ನಂತರನೇ ಅಲ್ಲಿ ಹಿರಿಯರಿಗೆ ಮತ್ತು ದೇವಿಗೆ ಏನು ಮಾಡ್ತಾರೆ ಅಂತಂದರೆ ಸಿಹಿ ಅಡಿಗೆಯ ನೈವೇದ್ಯವನ್ನು ಮಾಡಿ ಮಹಾಪೂಜೆಯನ್ನು ಮಾಡಲಾಗ್ತದೆ. ರಾತ್ರಿ 1 ಗಂಟೆಯ ನಂತರ ಅನ್ನ ಸಂತರ್ಪಣೆ ನಡೀತೈತಿ. ಬಂದಿರತಕ್ಕಂಥ 30 ಹಳ್ಳಿಗಳ ಬೂದಾಳ್ ಸಹೋದರರು ಕೂಡ ಮಧ್ಯರಾತ್ರಿ 1 ಗಂಟೆಯ ನಂತರವೇ ಅನ್ನ ಸಂತರ್ಪಣೆಯನ್ನು ಅಂದರೆ ಊಟವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಇನ್ನು ಮಾರನೇ ದಿನ ಬೆಳಗ್ಗೆ ಪೂಜೆ ಪುನಸ್ಕಾರಗಳು ನಡೀತಾನೆ ಇರ್ತವೆ. ಅದಾದ ನಂತರ ಎಲ್ಲ ಸಹೋದರರು ಬಟ್ಟೆಯನ್ನು ಸಂಜೆ 5 ಗಂಟೆಯ ನಂತರ ಇಳಿಸಲಾಗ್ತದೆ. ಆಗ ತಮ್ಮ ತಮ್ಮ ಬಟ್ಟೆಗಳನ್ನು ಪಡೆದುಕೊಂಡು ಏನು 30 ಹಳ್ಳಿಯಿಂದ ಅಲ್ಲಿಗೆ ಬಂದಿರ್ತಾರಲ್ಲ ಅವರು ವಾಪಸ್ ತಮ್ಮ ತಮ್ಮ ಊರುಗಳಿಗೆ ತೆರಳಲು ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಇಷ್ಟು ಈ ಒಂದು ಮಸಿಯಾಂಬಿಕಾ ದೇವಿ ಜಾತ್ರಾ ಮಹೋತ್ಸವ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ಹಿರಿಯರ ಹಬ್ಬದ ಒಂದು ಇದು ಸರ್ ವಾಡಿಕೆ ಮೊದಲಿಂದನೂ ಕೂಡ ನಮ್ಮ ತಾತಂದಿರ ಕಾಲದಿಂದನೂ ಕೂಡ ನಡ್ಕೊಂಬಂದಿರ್ತಕ್ಕಂಥದ್ದು. ಹಾಗಾದರೆ ಶ್ರೀ ಮಸಿಯಾಂಬಿಕಾ ದೇವಿ ಜಾತ್ರಾ ಮಹೋತ್ಸವ ಹಾಗೂ ಹಿರಿಯರ ಹಬ್ಬ ಹೆಂಗೆ ನಡೆದು ಬಂತು ಅಂತ ನಾವು ಒಂಚೂರು ಇತಿಹಾಸವನ್ನು ಕೆಣಕಿ ನೋಡೋದಾದರೆ, ಬೂದಾಳ್ ವಂಶಸ್ಥರು ಹಾಗೂ ದೇವಿಯ ಬಗ್ಗೆ ಹಲವಾರು ದಶಕಗಳಿಂದ ಈ ಒಂದು ಹಬ್ಬ ನಡ್ಕೊಂಡು ಬಂದಿದೆ. ಇಲ್ಲಿ ನಮ್ಮ ಒಂದು ಬೂದಾಳ್ ವಂಶಸ್ಥರ ಇತಿಹಾಸವನ್ನು ಹೇಳ್ತಕ್ಕಂತಹ ಗಂಟೆ ಹೇಳುವರು ಅಂತೇಳಿ ನಾವು ಅವ್ರನ್ನ ಕರಿತೀವಿ. ಮಸಿಯಮ್ಮನ ಸಂಪೂರ್ಣ ಇತಿಹಾಸವನ್ನು ಅವರು ನಮಗೆ ಬಿಚ್ಚಿಡ್ತಾರೆ. ಮೂಡ್ಲಪ್ಪನವರ ಧರ್ಮಪತ್ನಿ ಶ್ರೀಮತಿ ರತ್ನಮ್ಮ ಗೋಪ್ನಹಳ್ಳಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಇವರು ಹೇಳುವ ಮಾಹಿತಿ ಪ್ರಕಾರ
ನಮ್ಮ ಅಜ್ಜಂದಿರಾಗಿರ್ತಕ್ಕಂತಹ ದೊಡ್ಡ ಭೀಮಜ್ಜ, ಸಣ್ಣ ಭೀಮಜ್ಜ, ಸಣ್ಣ ಹನುಮಪ್ಪ, ದೊಡ್ಡ ಮೂಡ್ಲಪ್ಪ, ದೊಡ್ಡ ತಿಮ್ಮಜ್ಜ, ಸಣ್ಣ ತಿಮ್ಮಜ್ಜ, ಹನುಮಜ್ಜ, ಉಪನಾಯಕನಹಳ್ಳಿ ಮಲ್ಲಜ್ಜ, ಓದೋ ಮಲ್ಲಜ್ಜ, ಚಂದಜ್ಜ ಇತ್ಯಾದಿ ಇವರು ದೂರದ ಊರಾಗಿರ್ತಕ್ಕಂತಹ ಗೌರಸಂದ್ರದಿಂದ ಈ ಕಡೆಗೆ ಬಂದರು. ಒಂದು ಮನೆತನ 7 ಕುಟುಂಬಗಳಲ್ಲಿ ಒಂದು ಕುಟುಂಬ ಅಲ್ಲಿಯೇ ಉಳ್ಕೊಂತು. ಇನ್ನು 6 ಕುಟುಂಬಗಳು ಕೂಡ ಏನು ಮಾಡಿದರು ಅಂತಂದರೆ ಈ ಭಾಗಕ್ಕೆ ಬಂದರು. ಅಲ್ಲಿ ಬೇಸಿಗೆಯ ಒಂದು ಅಭಾವ, ಬಿಸಿಲಿನ ಅಭಾವವನ್ನು ತಡಿಲಾರದೆ ಈ ಕಡೆಗೆ ಬಂದರು. ಬಂದಾದ ನಂತರ ಏನಾಯಿತು ಅಂತಂದರೆ ಒಂದು ಗುಂಪು ಅಲ್ಲೇ ಉಳ್ಕೊಳ್ತು. ಉಳಿದ 6 ಗುಂಪುಗಳು ಕೂಡ ಒಂದು ಕಾಟೇಹಳ್ಳಿ ಸಿದ್ದಾಪುರದಲ್ಲಿಯೂ, ಇನ್ನೊಂದು ಗುಂಪು ಹದಡಿಯಲ್ಲಿಯೂ, ಮತ್ತೊಂದು ಗುಂಪು ಕೈದಾಳೆಯಲ್ಲಿಯೂ, ಇನ್ನೊಂದು ಗುಂಪು ಹೊಸನಾಯಕನಹಳ್ಳಿಯಲ್ಲಿಯೂ, ಹಾಗೂ ಮತ್ತೊಂದು ಗುಂಪು ತುರ್ಚಘಟ್ಟದಲ್ಲಿಯೂ, ಇನ್ನೊಂದು ಗುಂಪು ಕೋಲ್ಕುಂಟೆಯಲ್ಲಿಯೂ, ಈ ರೀತಿ ಅವ್ರಿಗೆ ಎಲ್ಲೆಲ್ಲಿ ಅನುಕೂಲ ಆಗ್ತದೋ ಅಲ್ಲಿ ತಮ್ಮ ನೆಲೆಯನ್ನು ಹೂಡ್ತಾರೆ. ಇದಾದ ನಂತರ ಹೊಸನಾಯಕನಹಳ್ಳಿಯಲ್ಲಿ ಇಂದಿಯೂ ಕೂಡ ಉಪ್ಪಾರರು ತಯಾರಿಸಿರ್ತಕ್ಕಂಥ ಉಪ್ಪು ಮತ್ತು ಉಪ್ಪಿನ ಮಾಳೆಗಳನ್ನು ನಾವು ಈಗಲೂ ಕೂಡ ಅದರ ಕುರುಹುಗಳನ್ನು ಅಲ್ಲಿ ನಾವು ನೋಡಬಹುದಾಗಿದೆ. ಅದಾದ ನಂತರ ಈ ಒಂದು ದೇವಿಯನ್ನು ಹದಡಿಯಲ್ಲಿ ಯಾಕೆ ಪ್ರತಿಷ್ಠಾಪನೆ ಮಾಡಿದರು ಅಂತ ಕುತೂಹಲದ ಪ್ರಶ್ನೆಯನ್ನು ಅಜ್ಜಿಯವರಿಗೆ ನಾನು ಕೇಳಲಾಗಿ ಅವ್ರು ಹೇಳಿದ್ದೊಂದೇ, ಇಲ್ಲ, ಹದಡಿಯಲ್ಲಿ ಭೀಕರ ಕ್ಷಾಮ ತಲೆದೋರ್ತು. ಆ ಸಂದರ್ಭದಲ್ಲಿ ದನ ಕರುಗಳಿಗೆ ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಜನರಿಗೆ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಯಿತು. ಆ ಸಂದರ್ಭದಲ್ಲಿ ಹದಡಿ ಊರಿನ ಗೌಡರು ನಮ್ಮ ಊದಾಳು ವಂಶಜರನ್ನು ಕರೆದುಬಿಟ್ಟು ನಮಗೆ 7 ಬಾವಿಯ ನೀರನ್ನು ನಮಗೆ ಕೊಡಿಸ್ರಿ, ನಮಗೆ ಬಾವಿಯನ್ನು ತೆಗೆದುಕೊಟ್ರಿ ಅಂತೇಳಿ ಅಂಗಲಾಚಿ ಬೇಡಿಕೊಂಡಂತಹ ಸಂದರ್ಭದಲ್ಲಿ ನಮ್ಮ ವಂಶಜರಾಗಿರ್ತಕ್ಕಂತಹ ಈ ಒಂದು 6 ಕುಟುಂಬಗಳು ಏನು ಮಾಡಿದರು, ಅಂದಿನ ಕಾಲದಲ್ಲಿ ಹಾರೆಯ ಕೋಲಿಲ್ದಂಗೆ ಕೇವಲ ಚಲಿಕೆಯಲ್ಲಿ ಬಾವಿಯನ್ನು ತೋಡಿ ಬಾವಿಯಲ್ಲಿ ನೀರು ತುಂಬಿ ಬಂದಾಗ ಅವರ ಸಂತೋಷ ಆಗ್ತತಿ ಆ ಊರಿನ ಗೌಡರಿಗೆ. ಆಗ ಆ ಗೌಡರು ಹೇಳ್ತಾರೆ, ಅದೇ ಸಂತೋಷದಲ್ಲಿ ನಿಮಗೆ ಏನು ಬೇಕು ಅಂತ ಕೇಳಿದಾಗ, ಇಲ್ಲ ಸ್ವಾಮಿಗಳೇ, ನಾವು ಹಿಂಗೆ ಬೇರೆ ಕಡೆಯಿಂದ ವಲಸೆ ಬಂದಿದ್ದೀವಿ, ನಮಗೆ 7 ಅಡಿ ಜಾಗಗಳನ್ನು ನೀವು ಕೊಡಬೇಕಾಗ್ತತೆ. ಯಾಕೆಂದರೆ ನಮ್ಮ ದೇವಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕಲ್ಲಿ, ಈ ಒಂದು ಹಬ್ಬವನ್ನು ನಾವು ಮಾಡ್ಕೊಂಡು ಹೋಗ್ಬೇಕಂತೇಳಿ ಕೇಳಿಕೊಂಡಾಗ ಆಗ ಅವರು 7 ಅಡಿ ಜಾಗವನ್ನು ಕೊಡ್ತಾರೆ. ಕೊಟ್ಟಂತಹ ಸಂದರ್ಭದಲ್ಲಿ ಆ ಒಂದು ಬಚ್ಚಕ್ಕಳರ ಅಜ್ಜಿ ಅಂತೇಳಿ ಕರಿತೀವಿ ನಾವು, ಬಚ್ಚಕ್ಕಳ ಅಜ್ಜಿ, ಈ ಅಜ್ಜಿ ತನ್ನಲ್ಲಿರ್ತಕ್ಕಂತಹ ಒಂದು ಚಿನ್ನದ ಒಡವೆಯನ್ನು ಮುರಿಸ್ಬಿಟ್ಟು ಆ ದೇವಿಯ ಒಂದು ವಿಗ್ರಹವನ್ನು ಮಾಡಿಸಿ ಕೊಡ್ತಾಳೆ ಅಜ್ಜಿ. ಆ ಅಜ್ಜಿ ಮಾಡಿಸಿಕೊಟ್ಟ ನಂತರ ಆ ಒಂದು ಬೇವಿನ ಮರದ ಕೆಳಭಾಗದಲ್ಲಿ ಆ ದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇದಾದ 12 ವರ್ಷಗಳ ನಂತರ ಹಿರಿಯರ ಹಬ್ಬವನ್ನು ಮಾಡಲಿಕ್ಕೆ ಅಲ್ಲಿ ಒಂದು ಪ್ರೇರೇಪಣೆ ಆಗ್ತತಿ. ಇದರಿಂದ ಎಲ್ಲರೂ ಕೂಡ ಪ್ರೇರೇಪಣೆಗೊಂಡು ಪ್ರತಿ ವರ್ಷ ಈ ಬೂದಾಳ್ ವಂಶಸ್ಥರ ಎಲ್ಲರೂ ಕೂಡ ಆ ಒಂದು ಹದಡಿಯಲ್ಲಿಯೇ ಈ ಒಂದು ಬೂದಾಳ್ ಸಹೋದರರ ಮಹಾ ಸಮಾಗಮ ಅಂತೇಳಿ ನಾವು ಕರಿತೀವಿ. ಇಲ್ಲಿಗೆ ನಮ್ಮ ಗುರುಗಳಾಗಿರ್ತಕ್ಕಂತಹ ಶ್ರೀ ಮಹರ್ಷಿ ಭಗೀರಥ ಪೀಠ ಹೊಸದುರ್ಗದ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಪುರುಷೋತ್ತಮಾನಂದ ಸ್ವಾಮೀಜಿಯವರನ್ನು ಕರೆಸಿಬಿಟ್ಟು ಅವರ ಒಂದು ಅಧ್ಯಕ್ಷತೆಯಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಕೆಲವೊಮ್ಮೆ ನಾವು ಈ ಹಬ್ಬವನ್ನು ಮಾಡಿರೋದು ಕೂಡ ಉಂಟು. ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಭಕ್ತಾದಿಗಳು ಕೂಡ ನಾವೆಲ್ಲರೂ ಒಂದೇ ಎಂತಕ್ಕಂತಹ ಭಾವನೆಯಲ್ಲಿ ಈ ಒಂದು ಹಬ್ಬವನ್ನು ಮಾಡ್ತಾ ಇದ್ದೀವಿ. ಒಟ್ಟು 30 ಹಳ್ಳಿಗಳು ಈ ಹಬ್ಬದಲ್ಲಿ ಪಾಲ್ಗೊಳ್ತೀವಿ. ಅವುಗಳೆಂದರೆ ಕೋಲ್ಕುಂಟೆ, ಕೈದಾಳೆ, ಹದಡಿ, ಹೊಸನಾಯಕನಹಳ್ಳಿ, ತುರ್ಚಘಟ್ಟ, ತಣಿಗೆರೆ, ಬಾಡ, ಔರ್ಗೆರೆ, ಬಾತಿ ಹಾಗೂ ಕಶೆಟ್ಟಿಹಳ್ಳಿ ಹಾಗೂ ಇನ್ನೂ ಮಾಯಕೊಂಡ, ಹಿಂಡಸ್ಕಟ್ಟೆ, ಇನ್ನೂ ಹಲವಾರು ಹಳ್ಳಿಗಳು, ಒಟ್ಟಾರೆಯಾಗಿ 30 ಹಳ್ಳಿಗಳು ಈ ಹಬ್ಬದಲ್ಲಿ ಪಾಲ್ಗೊಂಡು ವಿಶೇಷವಾಗಿ 300ರಿಂದ 350 ಕುಟುಂಬಗಳು ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಹಿರಿಯರ ಹಬ್ಬವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅದು ಈ ಬೂದಾಳ ಉಪ್ಪಾರರು ಅಂತ ಹೇಳಲಿಕ್ಕೆ ಒಬ್ಬ ಉಪ್ಪಾರ ಜನಾಂಗದಲ್ಲಿ ಜನಿಸಿರ್ತಕ್ಕಂತಹ ನಾನು ಶ್ರೀ ಮಲ್ಲಿಕಾರ್ಜುನ KM ಶಿಕ್ಷಕ, ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಸರ್. ಸರ್, ಈಗ ಹಿರಿಯರಿಗೆ ಕೆಲವು ನೈವೇದ್ಯಗಳು ಅವರು ಹಿಂದಿನ ಪಾಲನೆ ಏನು ಮಾಡ್ಕೊತ ಬಂದಿದ್ರು, ಈಗ ಮಂಡಕ್ಕಿ ತಿನ್ನೋದಾಗಿರ್ಬೋದು ಅಥವಾ ಬಿಡಿಸೋದು, ಈ ಥರ ಎಲ್ಲ ಇಟ್ಟಿರೋದನ್ನು ನಾವು ಕೇಳಿದ್ದೀವಿ. ನೀವು ಯಾವ ರೀತಿ ಆಹಾರ ಪದ್ಧತಿನ ಅವರಿಗೆ ನೈವೇದ್ಯ ರೂಪದಲ್ಲಿ ಇಟ್ಟಿದ್ದೀರಿ ಸರ್? ಸರ್, ಇದುವರೆಗೂ ಕೂಡ ನಮ್ಮ ಹಿರಿಯರಿಗೆ
ಸಿಹಿ ಅಡುಗೆಯನ್ನೇ ಮಾಡಿಬಿಟ್ಟು ಉಣ ಬಳಸಿರ್ತಕ್ಕಂಥ ಉದಾಹರಣೆ. ಯಾಕೆಂತಂದರೆ ನನಗೀಗ ಆಲ್ರೆಡಿ 44-45 ವರ್ಷ. ನಾನು ಚಿಕ್ಕವನಿದ್ದಾಗಲಿಂದನೂ ಕೂಡ ನಮ್ಮ ತಂದೆ ತಾಯಿಗಳು ನಮ್ಮನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಹಿರಿಯರ ಹಬ್ಬದಲ್ಲಿ ನಮ್ಮನ್ನು ಕೂಡ ಪಾಲ್ಗೊಳ್ಳುವಂತೆ ಪ್ರೇರೇಪಿಸ್ತಾ ಇದ್ದರು. ಅದರ ಬಗ್ಗೆ ನಮಗೆ ಸಂಕ್ಷಿಪ್ತ ಇತಿಹಾಸವನ್ನು ಕೂಡ ಹೇಳ್ತಾ ಇದ್ದರು. ನಾವು ನೋಡಿರೋ ಪ್ರಕಾರ ಇಲ್ಲಿವರೆಗೂ ಕೂಡ ಈಗ 40-45 ವರ್ಷಗಳಿಂದನೂ ಕೂಡ ಸಿಹಿ ಅಡುಗೆಯನ್ನೇ ಮಾಡ್ಕೊಂಬಂದಿರತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಉದಾಹರಣೆ ಇದೆ ಸರ್. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಾನ್ ವೆಜ್ ಪದಾರ್ಥವನ್ನು ಅಲ್ಲಿ ಬಳಸೋದಿಲ್ಲ. ಹಿರಿಯರಿಗೆ ಒಂದು ತುಂಬ ಇಷ್ಟವಾಗಿರ್ತಕ್ಕಂಥ ಎಲೆಡಿಕೆ ಇರ್ಬೋದು, ತಂಬಾಕು ಇರ್ಬೋದು, ಹೊಗೆ ಸೊಪ್ಪು ಇರ್ಬೋದು, ಮತ್ತು ಟೀ ಇರ್ಬೋದು. ಈ ರೀತಿಯಾಗಿರ್ತಕ್ಕಂತಹ ಒಂದು ದೈನಂದಿನ ಜೀವನದಲ್ಲಿ ಬಳಸ್ತಕ್ಕಂತಹ ಒಂದು ಪಕ್ಕಾ ಆಹಾರವನ್ನೇ ಆ ಒಂದು ಹಿರಿಯರಿಗೆ ನೈವೇದ್ಯ ಮಾಡಲಾಗುತ್ತೆ ಸರ್. ಸರ್, ಈ ಕೆಲವೊಂದು ಕುಟುಂಬಗಳಲ್ಲಿ ಅಣ್ಣ ತಮ್ಮಂದರು ಜಗಳ ಮಾಡ್ಕೊಂಡು ಬೇಜಾರಾಗಿರ್ತಾರೆ. ಅವರು ಈ ಹಬ್ಬದಲ್ಲಿ ಯಾವ ರೀತಿ ನಿಮ್ಮಲ್ಲಿ ಪಾಲ್ಗೊಳ್ತಾರೆ ಅಥವಾ ಅವ್ರ ಮನೆಯಲ್ಲಿ ಏಕವಾಗಿ ಆಚರಣೆ ಮಾಡ್ಕೊತಾರೆ ಅದು? ಸರ್, ಇದುವರೆಗೂ ಕೂಡ ಆ ರೀತಿಯಾಗಿರ್ತಕ್ಕಂತಹ ಉದಾಹರಣೆಗಳು ಇಲ್ಲ. ಉದಾಹರಣೆ, ಈಗ ಅಣ್ಣ ಬರಲಿಲ್ಲ ಅಂತಂದರೆ ತಮ್ಮನಾದರೂ ಕೂಡ ಬಂದು ಆ ದೇವಿಗೆ ಬಟ್ಟೆಯನ್ನು ಹಾಕಲೇಬೇಕಾಗುತ್ತದೆ. ಕೆಲವೊಂದು ಎಕ್ಸೆಪ್ಷನಲ್ ಕೇಸ್ಗಳು ಅಂತಂದರೆ, ಉದಾಹರಣೆಯಲ್ಲಿ ನಮ್ಮ ಸಹೋದರರ ಯಾವುದಾದ್ರೂ ಒಂದು ಮನೆಯಲ್ಲಿ ಸಾವಾಗಿರುತ್ತೆ ಸರ್. ಆ ಹಬ್ಬ ನಡೆಯೋದಕ್ಕಿಂತ ಹಿಂದಿನ ದಿನ ಅಥವಾ ಆ ದಿನಗಳಲ್ಲಿ ಏನಾದರೂ ಸಾವಾಗಿತ್ತು ಅಂತಂದರೆ ಸೂತಕ ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ಮಾತ್ರ ನಮ್ಮ ಸಹೋದರರು ಅಲ್ಲಿ ಭಾಗಿಯಾಗಲ್ಲ. ಅವರು ಒಂದು ತಿಂಗಳ ನಂತರ ಅವರೇ ಹೋಗ್ಬಿಟ್ಟು ಪುನಃ ಹಿರಿಯರ ಕಾರ್ಯಕ್ರಮನ ದೇವಸ್ಥಾನದಲ್ಲೇ ಮಾಡ್ಕೊಂಬಂದಿರ್ತಕ್ಕಂಥ ಉದಾಹರಣೆ ಸಾಕಷ್ಟಿದ್ದಾವೆ. ಅದ್ರ ಬಗ್ಗೆ ಹೇಳಬೇಕಂದ್ರೆ, ಹೋದ ವರ್ಷದಲ್ಲಿ ನಮ್ಮ ಹಿಂಡಸ್ಕಟ್ಟೆ ಸಹೋದರರು ಅವರ ಒಂದು ಕುಟುಂಬದಲ್ಲಿ ಸಾವು ಸಂಭವಿಸಿದ್ರಿಂದ ಅವ್ರು ಏನು ಮಾಡಿದರು ಅಂತಂದರೆ, ಆ ಒಂದು ಹಬ್ಬ ಕಳೆದ ಒಂದು 15-20 ದಿನಗಳ ತರುವಾಯ ಮತ್ತೆ ಏನು ಅಮಾವಾಸ್ಯೆ ಬರುತ್ತಲ್ಲ ಸರ್, ಆ ಅಮಾವಾಸ್ಯೆ ಒಳಗೇ ಬಂದು ಸೇಮ್ ಅದೇ ರೀತಿಯಾಗಿರ್ತಕ್ಕಂಥ ದೇವಿಯ ಕೈಂಕರ್ಯಗಳನ್ನು ಮಾಡಿ ಆ ಒಂದು ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಉಣಬಡಿಸಿ ತಾವು ಕೂಡ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ತೆರಳಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ ಸರ್. ಪಿತೃಪಕ್ಷದ ಬಗ್ಗೆ ಬೂದಾಳ್ ಉಪ್ಪಾರರ ಪದ್ಧತಿ ಮತ್ತು ಆಚರಣೆ ಬಗ್ಗೆ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್.